ಮಿಸ್ಸಸ್ ಜೊತೆ ಅಲ್ಲಿ ಮನೇಲಿ ಆರಾಮಾಗಿರು ಆಯ್ತಾ. ನಾನು ಅವಳನ್ನ ಹುಡುಕ್ತೀನಿ, ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ನಿನಗೆ ಫೋನ್ ಮಾಡ್ತೀನಿ. ಬಾಯ್. ತಿಂಡಿ ತಿಂದ? ಹಾ, ನೀನ್ ತಿಂದಿರ್ತೀಯ ಬಿಡು, ನನಗೆ ಏನೂ ಇಲ್ವಲ್ಲ ಇಲ್ಲಿ. ಬಾಯ್. ಡ್ಯಾಡ್, ತಗೊಳ್ಳಿ ತಿಂಡಿ ತಿನ್ನಿ. ನೀವೆಲ್ಲ ಮಯೂರಿ ಹತ್ರ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಿದ್ದಿದ್ರೆ ಹೀಗೆಲ್ಲ ಹುಡ್ಕೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನಿಮ್ಮಮ್ಮ ನಿಮ್ಗೇನೋ ಮಯೂರಿ ಮೇಲೆ ಕೋಪ, ಅದಕ್ಕೆ ಅವಳ ಹತ್ರ ಹಾಗೆ ನಡ್ಕೋತಾಳೆ. ನೀವು ಯಾಕೆ ಅಮ್ಮನ ಥರನೇ ನಡ್ಕೋತಿದ್ದೀರಾ? ಡ್ಯಾಡ್, ನಾವೇನ್ ಬೇಕು ಅಂತ ಮಾಡಿಲ್ಲ. ಅವಳು ಹೀಗೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ನಮ್ಗೇನ್ ಗೊತ್ತಿತ್ತು? ಮರ್ಯಾದೆಯಿಂದ ಹಳ್ಳಿನಲ್ಲಿ ಬದುಕ್ತಾ ಇದ್ದಿದ್ದು ಹುಡುಗಿ ಅವಳ ಮೇಲೆ ಸುಮ್ನೆ ಕಳ್ಳ ಆರೋಪ ಹೊರಿಸಿ ಅವಮಾನ ಮಾಡಿದ್ರೆ ಯಾರು ತಾನೇ ಸುಮ್ನಿರ್ತಾರೆ? ಪಾಪ, ಅದಕ್ಕೆ ಆ ಹುಡುಗಿ ಮನೆ ಬಿಟ್ಟು ಹೋಗಿದ್ದಾಳೆ. ಸರಿಯಪ್ಪ, ಈಗ ನಮ್ಮಿಂದ ತಪ್ಪಾಗಿದೆ. ಅವಳು ಬಂದ ತಕ್ಷಣ ಸಾರಿ ಕೇಳ್ತೀವಿ. ಈಗ ನೀವು ತಿಂಡಿ ತಿನ್ನಿ. ನನಗೆ ಬೇಡಮ್ಮ. ಎಲ್ಲಿ ನಿಮ್ಮಮ್ಮ ಕಾಣಿಸ್ತಿಲ್ವಲ್ಲ? ಮಾಮ ಆಫೀಸ್ಗೆ ಹೋದ್ರು. ಸರಿ, ಅವಳಿಗೆ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು. ಹುಷಾರಾಗಿರಿ. ಲವ್, ಯಾರು ನೋಡಿಲ್ವಂತೆ ಕಣೋ. ಏಯ್, ಈ ನಂಬರ್ನ ಎಲ್ಲೋ ನೋಡ್ರ ಜ್ಞಾಪಕ ನನ್ಗೆ. ಹಲೋ. ಹಾಯ್ ಸ್ವೀಟ್ ಹಾರ್ಟ್. ನನ್ನ ಕಾಲ್ನ ನೀನು ರಿಸೀವ್ ಮಾಡಲ್ಲ ಅಂದ್ಕೊಂಡಿದ್ದೆ. ಪರವಾಗಿಲ್ವೇ, ರಿಸೀವ್ ಮಾಡಿಬಿಟ್ಟೆ. ಅಂದರೆ ನಿನಗೆ ನನ್ನ ಜೊತೆ ಮಾತಾಡಬೇಕು, ನನ್ನ ವಾಯ್ಸ್ ಕೇಳಿಸ್ಕೋಬೇಕು ಅಂತ ಇಷ್ಟ ಇದೆ ಅಂತ ಆಯಿತು ಅಲ್ವಾ? ಹೇಳೋ ಮತ್ ಕೇಳೋದೇ ಇಲ್ಲ, ಮಾತಾಡು ಅಂದ್ರೆ ಕೇಳೋದು ಇಲ್ಲ. ಹಲೋ ನೋಡೋ, ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದೀನಿ. ಅದ್ ಏನ್ ಮಾತಾಡ್ಬೇಕು ಅಂತ ಇದೆಯೋ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದು ಮಾತಾಡಿ ನೀನೇ ಫೋನ್ ಇಟ್ಬಿಡು. ಓ, ಕೋಪ ಯಾಕೆ ಮಾಡ್ಕೋತಿದ್ಯಾ ಡಾರ್ಲಿಂಗ್? ನೋಡು, ಆ ಕೆಲಸದೊಳನ್ನ ಕಟ್ಕೊಳಕ್ ಮುಂಚೆ ಎಷ್ಟು ಲವ್ಲವಿಕೆಯಿಂದ ಇದ್ದೆ. ಈಗ ನೋಡು, ಒಳ್ಳೆ ರೌಡಿ ರಂಗಣ್ಣ ಅಂತಾರ ಆಡ್ತಿದ್ಯಾ. ನೀನು ನನ್ ರಾಜ್ಕುಮಾರ ಕಣೋ, ನಗ್ನಗ್ತಾನೆ ಇರ್ಬೇಕು. ನೋಡು, ನಾನು ಪೇಷನ್ಸ್ ನ ಟೆಸ್ಟ್ ಮಾಡ್ಬೇಡ ಅಂತ ಹೇಳ್ತಾ ಇದೀನಿ ತಾನೆ. ನೀನ್ ಮಾತಾಡ್ತಾರ ನಾನು ಏನಾದ್ರು ಕೇಳಿಸ್ಕೊಂಡ್ರೆ ನನ್ ಮೈ ಮೇಲೆ ಚೇಳ್ ಬಿಟ್ಟಂಗಾಗತ್ತೆ. ಅದ್ ಏನ್ ಮಾತಾಡ್ಬೇಕು ಅಂತ ಇದೆಯೋ ಬೇಗ ಮಾತಾಡಿ ಮುಗಿಸ್ತ್ಯಾ? ಹಾ, ಅದು ನಾವಿಬ್ರು ದೂರ ಇದ್ದೀವಲ್ವಾ, ಅದಕ್ಕೆ ಹಾಗ ಅನಿಸ್ತದೆ. ನಾವೇನಾದ್ರೂ ಹತ್ರ ಇದ್ದಿದ್ರೆ ಎದೆ ಮೇಲೆ ಮುತ್ತಿನ ರಂಗೋಲಿನೇ ಹಾಕ್ಬಿಡ್ತಿದ್ದೆ. ಈ ಟೆನ್ಷನ್ ಎಲ್ಲ ದೂರನೇ ಮಾಡ್ಬಿಡ್ತಿದ್ದೆ. ಈಗ್ಲೂ ಹೇಳ್ತಾ ಇದ್ದೀನಿ, ಆ ಕೆಲಸದೊಳನ್ನ ಬಿಟ್ಟು ನನ್ನ ಹತ್ರ ಬಾ. ಜೀವನದಲ್ಲಿ ಟೆನ್ಷನ್ ಅನ್ನೋದು ನಿನ್ ಸುತ್ತ ಸುಳಿಲೂಬಾರ್ದು, ಹಾಗೆ ನಿನ್ನ ನೋಡ್ಕೋತೀನಿ. ಬೇಡ ಬೇಡ, ಸಮಾಧಾನ. ನೀನೇ ಮಾತಾಡ್ಕೊಂಡು ಸಾಯಿ. ಹಲೋ, ನೋಡಿ ಮೇಡಮ್, ತಾರಕು ಆಲ್ರೆಡಿ ಟೆನ್ಷನ್ ಅಲ್ಲಿದ್ದಾನೆ. ನೀವು ಮತ್ತಷ್ಟು ಟೆನ್ಷನ್ ಕೊಡಬೇಡಿ, ದಯವಿಟ್ಟು ಸುಮ್ಮನೆ ಫೋನ್ ಇಟ್ಬಿಡಿ. ಅಲ್ಲ, ಈಗ ತಾರಕ್ ಟೆನ್ಷನ್ ಆಗೋ ಅಂಥದ್ದು ಏನಾಯ್ತು? ನೋಡಿ ಮೇಡಮ್, ಮಯೂರಿ ಕಳ್ದೋಗಿದ್ದಾಳೆ, ಅವಳೇ ಹುಡುಕ್ತಾ ಇದೀವಿ. ಅವ್ನು ಆಲ್ರೆಡಿ ಟೆನ್ಷನ್ ಅಲ್ಲಿದ್ದಾನೆ. ನೀವು ಇನ್ನಷ್ಟು ಟೆನ್ಷನ್ ಕೊಟ್ರೆ ಆಮೇಲೆ ನಿಮ್ಮಪ್ಪ ನಿಮ್ಮನ್ನ ಹುಡುಕ್ಬೇಕು, ಹಾಗೆ ಮಾಡ್ಬಿಡ್ತಾನೆ. ದಯವಿಟ್ಟು ಫೋನ್ ಇಡಿ. ಹೇಳ್ದೆ ಮೆಡೆ ಹತ್ರ ಮಾತಾಡಲ್ಲ ಅಂತ. ಮಾತಾಡು ಅಂದೆ. ಸರಿ, ನಡಿ ಹುಡ್ಕೋಣ. ಏನು ಪ್ರಪಂಚನೇ ಮುಳುಗೋಗೋ ಥರ ಅಪ್ಪ ಮಕ್ಕಳು ಕೂತಿದ್ದೀರಾ? ನಾನು ಬೆಳಿಗ್ಗೆ ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ನೀವಿಬ್ರು ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿರೋ ಹಾಗಿದೆ. ಏನದು? ಏನಿಲ್ಲ ಮಾಮ್, ಹೊರಗಡೆ ವೆದರ್ ತುಂಬಾ ಕೋಲ್ಡ್ ಆಗಿದೆ ಅಲ್ವಾ, ಅದಕ್ಕೆ ಡಲ್ ಆಗಿದ್ದೀವಿ.
ನಾನು ನಿನ್ ಹೆತ್ತವಳು ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ಯಾ? ಚಳಿ ಇದ್ರೆ ಮುಸ್ಕ್ ಹಾಕೊಂಡು ಕುತ್ಕೋಬೇಕು, ಆದ್ರೆ ನೀವುಗಳು ಮುಖನ ಸಪ್ಪೆ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇರೋದು. ಹಾಗೇನಿಲ್ಲ ರಾಜೇಶ್ವರಿ, ಯಾವಾಗ್ಲೂ ಒಂದೇ ತರ ಇರಕ್ಕಾಗತ್ತಾ? ಏನು ನೀವ್ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಂದ್ರೆ ಅವ್ರಿಗೆ ಗೊತ್ತಿರೋ ವಿಷಯ ನಿಮ್ಗೂ ಗೊತ್ತಿದೆ ಅಂತ ಆಯ್ತು. ನಿಮಗ್ ಗೊತ್ತಿರೋ ವಿಷಯ ನನ್ನ ಹತ್ರ ಹೇಳೋದಿಲ್ವಾ? ಏನು ಇಲ್ಲ ಅಂತ ಹೇಳ್ತಿದ್ದೀನಲ್ಲ ರಾಜೇಶ್ವರಿ. ಬಿಡು, ಆಫೀಸಿಂದ ಟಯರ್ಡ್ ಆಗಿ ಬಂದಿದ್ಯಾ?